ನನ್ನ ಹೆಸರು ಉಮೇಶ್ ಅಂತ. ನಾನು ಜೀವಿಕದಲ್ಲಿ ಕಲಾ ಸಂಚಾಲಕನಾಗಿದ್ದೀನಿ. ಜೊತೆಗೆ ಸಂಘಟನಾ ಸಂಚಾಲಕನಾಗಿ ಸುಮಾರು 3-4 ಜಿಲ್ಲೆಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ವಿಮುಕ್ತಿ ಟ್ರಸ್ಟಲ್ಲಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ನಾನು ಜೀವಿಕದಲ್ಲಿ ಸುಮಾರು 22 ವರ್ಷಗಳಿಂದ ನಾನು ಕಿರಣ್ ಮತ್ತು ಎಲ್ಲ ನನ್ನ ಜೀವಿಕ ಸ್ನೇಹಿತರ ಜೊತೆ ಸೇರಿ ನಾನು ಸಂಘಟನೆಯನ್ನು ಕಟ್ತಾ ಇದ್ದೀನಿ. ನಾನು ಈ ಸಂಘಟನೆಗೆ ಸೇರಬೇಕಾದ್ರೆ ಮುಖ್ಯ ಉದ್ದೇಶ ನನ್ನ ತಂದೆ ಜೀತಾಳವಾಗಿದ್ದರು. ನಮ್ಮಪ್ಪ ಸುಮಾರು 30-35 ವರ್ಷಗಳ ನಿರಂತರವಾಗಿ ಜೀತ ಮಾಡಿ ನಮ್ಮನ್ನು ಸಾಕಿ, ನಮ್ಮ ಮನೇಲಿ ಸುಮಾರು 7 ಜನ ಮಕ್ಕಳಿದ್ವಿ. 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಾನೇ ಎಲ್ಲಕ್ಕೆ ಕಿರಿಯವನು. ನಾನು ಓದ್ತಾ ಇರುವಾಗಲೇ ನಾನು ಶನಿವಾರ ಭಾನುವಾರ ನಮ್ಮ ತಂದೆ ಜೊತೆ ಜೀತ ಮಾಡ್ತಾಯಿದ್ದೆ. ಜೀತ ಅಂದರೆ ನಾನು ನೇರವಾಗಿ ಮಾಡ್ತಾ ಇರಲಿಲ್ಲ. ಊಟಕ್ಕೋಸ್ಕರ ನಮ್ಮ ಅಪ್ಪನ ಜೊತೆ ನಾನು ಅವರು ಗೌಡ್ರಿ ಹೇಳಿದಂಥ ಸಣ್ಣ ಪುಟ್ಟ ಕೆಲಸಗಳನ್ನು, ಹಸು ಮೇಯಿಸೋದು, ಸೌದೆ ತರೋದು, ಹುಲ್ಲು ತರೋ ಕೆಲಸಗಳನ್ನು ಮಾಡ್ತಾಯಿದ್ದೆ. ನಾನೀಗ ಜೀವಿಕದಲ್ಲಿ ಕರ್ನಾಟಕದಾದ್ಯಂತ ಇಡೀ ಜೀತ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ, ಕರ್ನಾಟಕದಲ್ಲಿ ಯಾರೂ ಕೂಡ ಜೀತಕ್ಕೆ ಹೋಗಬಾರ್ದು, ಪ್ರತಿಯೊಬ್ಬರು ಕೂಡ ತಾವು ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಕಿರಣ್ರವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡಿ ಸಂಘಟನೆಯನ್ನು ಕಟ್ಟಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗಾಗಲೇ ಸಾಕಷ್ಟು ಕಡೆ ಅದನ್ನು ಕಟ್ಟಿದ್ದೀವಿ. ನಾನು ಯಾಕೆ ಈ ಜೀತ ಸಮಸ್ಯೆಯನ್ನು ಬಹುಮುಖ್ಯವಾಗಿ ತಗೊಂಡೆ ಅಂತಂದರೆ, ನಮ್ಮ ತಂದೆ ಸುಮಾರು 35 ವರ್ಷಗಳ ಜೀತ ನನಗೆ ತುಂಬ ನನ್ನ ತಲೆಯನ್ನು ಕೆಡಿಸ್ತು. ಅವರು ಬೆಳಿಗ್ಗೆ 4:15 ಗಂಟೆಗೆ ಹೋಗ್ತಾಯಿದ್ರು. ಅವರಿಗೆ ಒಂದು ಕಣ್ಣು ಕಾಣ್ತಾ ಇರಲಿಲ್ಲ. ಸಂಜೆ 7 ಗಂಟೆ 8 ಗಂಟೆ ಕೆಲವು ಸಮಯ ಅಲ್ಲೇ ಮಲ್ಲಿಗೆ ಬರ್ತಾಯಿದ್ರು. ನಮ್ಮ ತಂದೆ ಜೀತಕ್ಕೆ ಹೋಗ್ಬೇಕಾದ ಕಾರಣ ನಮ್ಮ ಮನೆಯ ಸಂಸಾರವನ್ನು ನಿಭಾಯಿಸ್ಲಿಕ್ಕೋಸ್ಕರ ಊಟ, ಬಟ್ಟೆ, ನಮಗೆ ಸರಿಯಾಗಿ ಮಲ್ಕೊಳ್ಳಿಕ್ಕೆ ಮನೆಯೇ ಇರಲಿಲ್ಲ, ಊಟ ಇರಲಿಲ್ಲ, ಬಟ್ಟೆಗಳಿರಲಿಲ್ಲ. ನಿಜ ಹೇಳ್ಬೇಕಂತಂದರೆ ನನಗಿನ್ನೂ ಕೂಡ ಅನುಭವ ಇದೆ. ನಾನು 6ನೇ ಕ್ಲಾಸ್ ಓದುವಾಗ ಮೊಟ್ಟ ಮೊದಲು ಹೊಲ್ಸಿರೋ ಅಂಗಿಯನ್ನು, ಒಂದು ಶರ್ಟನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನನಗಿನ್ನೂ ನೆನಪಿದೆ. ಇಡೀ ಜೀವನ ಪೂರ್ತಿ ನಾನು 10ನೇ ತರಗತಿವರೆಗೆ ಸೆಕೆಂಡ್ಸ್, ಮಾರ್ಕೆ ಬಟ್ಟೆ ಅಂತ ಹೇಳ್ತಾರೆ, ಸೆಕೆಂಡ್ಸ್ನಲ್ಲಿ ಬಟ್ಟೆಗಳನ್ನು ತಂದು ನಾವು ಅದನ್ನು ಹಾಕ್ಕೊಳ್ತಾ ಇದ್ವಿ. ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಾನು ಓದೋ ಸಂದರ್ಭದಲ್ಲಿ ಶನಿವಾರ ಭಾನುವಾರ ಸಿಕ್ತು ಅಂದರೆ ಕಾಲುವೆ ಕೆಲಸಕ್ಕೆ ಹೋಗೋದು, ಕಲ್ಲು ಹೊಡಿಲಿಕ್ಕೆ ಹೋಗೋದು, ಮತ್ತು ಶಿಲ್ಟ್ಗೋರ್ಲಿಕ್ಕೆ ಹೋಗೋದು, ಬೇರೆಯವ್ರ ಮನೆಗೆ ಸೈಕಲ್ ಹೊಡೆದ್ಬಿಟ್ಟು ಸೈಕಲಲ್ಲಿ ನೀರು ಹೊಡೆದು ಅವ್ರಿಗೆ ನೀರು ಪೂರೈಸ್ಬಿಟ್ಟು ನಂತರ ಅವ್ರು ಕೊಟ್ಟಂಥ ಊಟ ಮಾಡ್ಕೊಬಂದು ನಾನು ಮನೆಯಲ್ಲಿ ಇರ್ತಾಯಿದ್ದೆ. ನಂತರ 1995-96ರಲ್ಲಿ ಕಿರಣ್ರವರು ನನಗೆ ಪರಿಚಯ ಆದರು ಚಿಕ್ಕೋಟೆ ಒಂದು ಕಲಾ ತಂಡ ಕಾರ್ಯಕ್ರಮದಲ್ಲಿ. ಆಗ ನನ್ನ ಬಗ್ಗೆ ತಿಳ್ಕೊಂಡ್ರು, ಏನು ಮಾಡ್ತಾಯಿದ್ದೀ, ಹೇಗಿದ್ದೀಯಾ ಅಂತ ತಿಳ್ಕೊಂಡು, ನೀನು ಸಂಘಟನೆಯಲ್ಲಿ ಕೆಲಸ ಮಾಡ್ಬೋದಲ್ಲ ಅಂತೇಳಿ ನನಗೆ ಅವಕಾಶವನ್ನು ಕೊಟ್ಟರು. ಅವಕಾಶ ಕೊಟ್ಟ ಮೇಲೆ ನಾನು ನಿರಂತರವಾಗಿ ಸಂಘಟನೆಯಲ್ಲಿ ಕಲಾ ತಂಡಗಳನ್ನು ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದು, ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡ್ತಾಯಿದ್ದೀನಿ. ಬಾಂಡೆಡ್ ಲೇಬರ್ ಕಾನೂನು, ಬಾಂಡೆಡ್ ಲೇಬರ್, ವಾಟ್ ಇಸ್ ದ ಬಾಂಡೆಡ್ ಲೇಬರ್ ಆ್ಯಕ್ಟ್ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ತರಬೇತಿಯನ್ನು ಕೊಡ್ತಾಯಿದ್ದೀನಿ. ಮತ್ತು ನಮ್ಮಲ್ಲಿ ಸಂಘಟನೆ ಕಾರ್ಯಕರ್ತರುಗಳನ್ನು ಉತ್ಸುಕರಾಗಲಿಕ್ಕೆ, ಅವರಲ್ಲಿ ಚೈತನ್ಯ ತುಂಬಲಿಕ್ಕೆ ಬೇರೆ ಬೇರೆ ಥರದ ತರಬೇತಿಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಜೀತದ ಆಳುಗಳಿಗೆ ಮತ್ತು ಜೀತ ಮಾಡಿರೋರಿಗೆ, ಜೀತ ಬಿಟ್ಟಿರೋರಿಗೆ, ಜೊತೆಗೆ ಅಗ್ರಿಕಲ್ಚರ್ ಲೇಬರರಿಗೆ ಮತ್ತು ಮಹಿಳೆಯರಿಗೆ ವಿಭಿನ್ನವಾದ ತರಬೇತಿಗಳನ್ನು, ಮುಖಂಡತ್ವ, ಸಮಾಜ ವಿಶ್ಲೇಷಣೆ, ಅಕೌಂಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತಾಯಿದ್ದೀನಿ. ಅದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿ ಸಮನ್ವಯನ ಸಾಧಿಸಿ ಅವರಿಗೆ ಸೌಲಭ್ಯವನ್ನು ಕೊಡಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ಜೀವಿಕದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಜಾಹೋಸ, ಅದು ಹಳ್ಳಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು HD ಕೋಟೆಯಲ್ಲಿ ಬಹುಪಾಲು ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನು ನಿಲ್ಲಿಸಲಿಕ್ಕೆ ನಾವು ಹೋರಾಟವನ್ನು ಮಾಡಿದ್ದೀವಿ. ಮುಂದೆ ನನ್ನ ಕನಸು ಏನಂತಂದರೆ, HD ಕೋಟೆಯಲ್ಲಿ ಸುಮಾರು ಒಂದು 25,000-30 ಸಾವಿರ ಜನರನ್ನು ನಮ್ಮ ಸಂಘಟನೆ ಒಳಗಡೆ ತಂದು ಒಂದು ಬೃಹತ್ ಸಂಘಟನೆಯನ್ನು ಕಟ್ಟಬೇಕು. ಜೊತೆಗೆ ಇದನ್ನು ಮಾದರಿಯಾಗಿಟ್ಕೊಂಡು ರಾಜ್ಯಾದ್ಯಂತ ಒಂದು ಜೀವಿಕ ಸಂಘಟನೆಯನ್ನು ಒಂದು ವ್ಯಾಪಕವಾಗಿ ಒಂದು ಬಲಿಷ್ಠ ಮತ್ತು ಒಂದು ದೊಡ್ಡ ಸಂಘಟನೆಯಾಗಿ ಬೆಳೆಸಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು
ಸಾವಿರಾರು ಜನ ಯುವಕರ ಜೊತೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದರ ಎಲ್ಲ ಶ್ರೇಯಸ್ಸು ಕೊಡುಗೆ ಕಿರಣ್ ಕಮಲ್ ಪ್ರಸಾದ್ ಅವರಿಗೆ ಸಲ್ಲಬೇಕು. ಯಾಕಂದರೆ ದಲಿತರಲ್ಲದೇ ಜೀತಾಳು ಅಲ್ಲದೇ ಜೀತದ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದ ಏಕೈಕ ವ್ಯಕ್ತಿ ಅಂದರೆ ಅದು ಕಿರಣ್ ರವ್ರು ಮಾತ್ರ. ಆ ವ್ಯಕ್ತಿಗೆ ನಿಜವಾಗೂ ಕೂಡ ನಾವು ಶ್ರೇಯಸ್ಸನ್ನು ಬಯಸಬೇಕು ಅಂತ ಹೇಳ್ತಾ ಮುಂದೆ ಆ ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.